ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೂಡ ನಾವು ಗಮನಿಸಬೇಕು. ಇನ್ನು ಕೂಡ ಅರ್ಜಿ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರಂತೆ. ಬೆಂಗಳೂರು ದಕ್ಷಿಣ ಡಿಸಿಗೆ ಜಾಲಿವುಡ್ ಸ್ಟುಡಿಯೋಸ್ ಪತ್ರವನ್ನ ಬರೆದಿರೋ ವಿಚಾರ ಗೊತ್ತಾಗ್ತಾ ಇದೆ. ತಾತ್ಕಾಲಿಕವಾಗಿ ಅನುಮತಿ ನೀಡಿ ಅಂತ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಿದ್ದಾರಂತೆ. ಯಾಕಂದ್ರೆ ಈಗಾಗಲೇ ರಿಯಾಲಿಟಿ ಶೋ ಅಂತ ಬಂದಾಗ ಬಿಗ್ ಬಾಸ್ ಸಾಕಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿತ್ತು, ಜೊತೆಗೆ TRP ಶೋ ಆಗಿತ್ತು. ಇಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಸ್ಥಗಿತ ಆಗ್ಬಿಟ್ರೆ ಅವರಿಗೂ ಲಾಸು, ಅದೇ ರೀತಿಯಾಗಿ ಸ್ಟುಡಿಯೋವನ್ನ ಜಾಗವನ್ನ ಕೊಟ್ಟಂತ ಜಾಲಿವುಡ್ ಸ್ಟುಡಿಯೋಸ್ನವ್ರಿಗೂ ಕೂಡ ನಷ್ಟ. ಹೀಗಾಗಿ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದಿದ್ದಾರಂತೆ. ಜಾಲಿವುಡ್ನ ಸಿಬ್ಬಂದಿ ಕಡೆಯಿಂದ ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಎಲ್ಲಾ ಷರತ್ತನ್ನು ಕೂಡ ನಾವು ಪೂರೈಸ್ತೀವಿ. ಜಾಲಿವುಡ್ ಸ್ಟುಡಿಯೋಸ್ ಪತ್ರ ಇದು. ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. 15 ದಿನಗಳಲ್ಲಿ ಎಲ್ಲಾ ನಿಯಮಗಳನ್ನ ಸರಿಪಡಿಸ್ಕೊಳ್ತೀವಿ. ತದನಂತರದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದಾಖಲೆ ಒದಗಿಸ್ತೀವಿ. ಬಿಗ್ ಬಾಸ್ ಶೋ ಪಾರ್ಕ್ನ ಆವರಣದಲ್ಲಿ ಮಾತ್ರ ನಡೀತಾ ಇದೆ. ಕಾರ್ಯಕ್ರಮ ಸ್ಥಗಿತಗೊಳಿಸೋದ್ರಿಂದ ಆರ್ಥಿಕ ನಷ್ಟ ಉಂಟಾಗುತ್ತೆ. ಹೀಗಾಗಿ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ತುಂಬಾ ಜನರು ಕೆಲಸ ಮಾಡ್ತಾ ಇದ್ದಾರೆ. ಶೋ ಸ್ಥಗಿತ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಇದು ಮೊದಲೇ ಗೊತ್ತಿರಲಿಲ್ವಾ? ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾಯ್ತು. 2-3 ಬಾರಿ ನೋಟಿಸ್ ಕೊಟ್ಟರು ಕೂಡ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು? ಇದೆಲ್ಲ ಸುದ್ದಿ ಆಗೋವರೆಗೂ ಕೂಡ ಬಿಟ್ಕೊಂಡಿದ್ಯಾಕೆ ಅಂತ ಸದ್ಯ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ತಾತ್ಕಾಲಿಕ ಅನುಮತಿ ನೀಡಿ ಅಂತ ಡಿಸಿಗೆ ಪತ್ರ ಬರೆದಿದ್ದಾರೆ ಜಾಲಿವುಡ್ ಸ್ಟುಡಿಯೋ ಕಡೆಯಿಂದ. 15 ದಿನಗಳಲ್ಲಿ ನಮ್ಮಿಂದ ಆಗಿರುವ ನ್ಯೂನ್ಯತೆ ಸರಿಪಡಿಸ್ಕೊಳ್ತೀವಿ. ಜಾಲಿವುಡ್ ಸ್ಟುಡಿಯೋಸ್ ಚೇರ್ಮನ್ ಡಾಕ್ಟರ್ ಇಶಾರಿ ಕೆ ಗಣೇಶ್ ಪತ್ರವನ್ನ ಬರೆದಿರುವಂಥದ್ದು. ನೋಡೋಣ ಡಿಸಿ ಅಥವಾ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರವನ್ನ ಕೊಡ್ತಾರೆ ಅಂತ. ಎಲ್ಲವನ್ನು ಸರಿಪಡಿಸ್ಕೊಳ್ತೀವಿ ಅನ್ನುವಂಥ ಮಾತು ಈಗ ಬರ್ತಾ ಇದೆ. ಇಷ್ಟು ದಿನ ಎಷ್ಟು ನೋಟಿಸ್ ಕೊಟ್ಟರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ದಂಡ ವಿಧಿಸೋದಕ್ಕೆ ಒಂದು ಆಪ್ಷನ್ ಇದ್ರೂ ಕೂಡ ಜಿಲ್ಲಾಡಳಿತ ಹೀಗ್ಯಾಕೆ ಮಾಡ್ತು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಾಲಿವುಡ್ ಸ್ಟುಡಿಯೋ ಮ್ಯಾನೇಜ್ಮೆಂಟೇ ಕೋರ್ಟ್ನಲ್ಲಿ ಇದನ್ನ ಸಂಬಂಧಿಸಿ ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ. ಆಗ ಇವರೇನು ಉತ್ತರ ಕೊಡ್ತಾರೆ ನೋಡೋಣ. ಬಟ್ ಅದಕ್ಕೂ ಮುಂಚೆನೇ ಈಗ ಒಂದು ಪತ್ರವನ್ನು DC ಅವರಿಗೆ ಬರೆದಿದ್ದಾರೆ. ಕಾರಣ ಏನೇನು ಷರತ್ತುಗಳಿದೆಯೋ ಅದೆಲ್ಲವನ್ನು ಕೂಡ ನಾವು ಪೂರೈಸ್ತೀವಿ. ಯಾವುದೇ ನಿಯಮ ಉಲ್ಲಂಘನೆ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ತೀವಿ. ನೀರಿನ ಸಂಸ್ಕರಣೆ ಜೊತೆಗೆ ಹಸಿ ಕಸ ಒಣ ಕಸ ಪ್ರತ್ಯೇಕ ಮಾಡಿ ವಿಲೇವಾರಿ ಮಾಡ್ತೀವಿ. ಮತ್ತು ಈ ಏನು ಕಾರ್ಯಕ್ರಮ ನಡೀತಾ ಇದೆ ಬಿಗ್ ಬಾಸ್ ರಿಯಾಲಿಟಿ ಶೋ, ಈ ಶೋನಲ್ಲಿ ಶೋ ಯಶಸ್ವಿ ಆಗಲಿ ಅನ್ನುವಂಥ ಕಾರಣಕ್ಕೆ ಅನೇಕರು ಟೀಮ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲಿ ಕೆಲಸ ಸಿಕ್ಕಿದೆ. ಬಟ್ ಇದ್ದಕ್ಕಿದ್ದಂತೆ ಶೋ ಸ್ಥಗಿತ ಆಗಿಬಿಡ್ತು ಅಂದರೆ ಅವ್ರ ಹೊಟ್ಟೆ ಮೇಲೂ ಹೊಡೆದಂಗೆ ಆಗುತ್ತೆ. ಹಾಗಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಜಾಲಿವುಡ್ ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಕಡೆಯಿಂದ ಆ ಚೇರ್ಮನ್ ಏನಿದ್ದಾರೆ ಪತ್ರವನ್ನು ಬರೆದಿದ್ದಾರಂತೆ. ಬಟ್ ಜಿಲ್ಲಾಡಳಿತ ಏನು ಪ್ರತಿಕ್ರಿಯೆ ಕೊಡುತ್ತೆ ನೋಡೋಣ. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ ಕ್ರಮವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ರಿಟ್ ಸಲ್ಲಿಸಲಾಗ್ತಾ ಇದೆ. ವೆಲ್ಸ್ ಸ್ಟುಡಿಯೋಸ್ ಮತ್ತು ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅರ್ಜಿಯನ್ನ ಹಾಕೊಂಡಿರೋದು. ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವ ಸಮಯದಲ್ಲೇ ಆದೇಶ. ತಮ್ಮ ಅಹವಾಲು ಆಲಿಸದೆ ತರಾತುರಿಯಲ್ಲಿ ಆದೇಶವನ್ನ ಮಾಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ ಅಂತ. ಅರ್ಜಿದಾರರ ವ್ಯವಹಾರಕ್ಕೆ ಹಾನಿ ಮಾಡುವ ಉದ್ದೇಶ ಇದೆ. ರಿಟ್ ಅರ್ಜಿಯಲ್ಲಿ ವೆಲ್ಸ್ ಸ್ಟುಡಿಯೋಸ್ ಈ ಆರೋಪವನ್ನ ಮಾಡಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಶುರುವಾಗುವ ಮುನ್ನವೇ ಈ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿತ್ತು. ಹಂಗೇನಾದರೂ ತೆಗೆದುಕೊಂಡಿದ್ದೇ ಆಗಿದ್ರೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಜಾಲಿವುಡ್ ಜೊತೆಗೆ ಅಗ್ರಿಮೆಂಟು ಮಾಡ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಅಲ್ಲಿ ಹೋಗಿ ರಿಯಾಲಿಟಿ ಶೋ ಮಾಡ್ತಾನೂ ಇರಲಿಲ್ಲ ಅನ್ಸುತ್ತೆ. ಕಾರಣ ಕಾನೂನಾತ್ಮಕವಾಗಿ ಇಷ್ಟೆಲ್ಲ ತೊಡಕುಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಅಂದರೆ ಅಲ್ಲಿಂದ ಅಂತರ ಕಾಪಾಡ್ಕೊಳ್ತಾ ಇದ್ರೇನೋ. ಬಟ್ ಈಗ ಬಿಗ್ ಬಾಸ್ ಶೋ ಶುರುವಾದ ನಂತರ 2 ವಾರ ಆಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿರೋದು ಸರಿಯಲ್ಲ ಅಂತ ಒಂದು ರಿಟ್ ಅರ್ಜಿಯನ್ನು ಹಾಕ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಕೋರ್ಟ್ನಲ್ಲಿ ಏನಾಗುತ್ತೆ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದ್ರೂ ಕೂಡ ಜಿಲ್ಲಾಡಳಿತ ಉದ್ದೇಶಪೂರ್ವಕವಾಗಿ ಏನಾದರೂ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಲ್ಲಿಸಲೇಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೀಗೆ ಮಾಡಿದ್ದೇ ಆದಲ್ಲಿ ಅದಕ್ಕೂ ಕೂಡ ತಕ್ಕನಾದಂಥ ಉತ್ತರವನ್ನು ಕೋರ್ಟ್ ಕೊಡುತ್ತೆ. ಬಟ್ ಇಲ್ಲಿ ಕಾನೂನಾತ್ಮಕವಾಗಿ ಬರುವಂಥ ಉಲ್ಲಂಘನೆಗಳಂತೂ ಜಾಲಿವುಡ್ ಸ್ಟುಡಿಯೋಸ್ ಕಡೆಯಿಂದ ಆಗಿದೆ. ಹಾಗಾಗಿ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡಿರೋದ್ರಿಂದ ಅದಕ್ಕೆ ಬೆಲೆ ತೆರಲೇಬೇಕು. ಈಗ ಜಾಲಿವುಡ್ ಸ್ಟುಡಿಯೋ ಮ್ಯಾನೇಜ್ಮೆಂಟ್ ಎಚ್ಚೆತ್ಕೊಂಡಿದೆ. ಚೇರ್ಮನ್ ಕೂಡ ಪತ್ರವನ್ನು ಬರೆದಿದ್ದಾರೆ DCಗೆ. ಬಟ್ DC ಏನು ರಿಯಾಕ್ಟ್ ಮಾಡ್ತಾರೆ? ಓಕೆ ಅಂದು ದಂಡವನ್ನು ಕಟ್ಟಿ ಅಂತೇಳಿ ಅವರಿಗೆ ಆದೇಶವನ್ನು ಕೊಡೋದ್ರ ಮೂಲಕ ಏನಾದರೂ